ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್.ಜೆ. ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ನಮ್ಮ ಉತ್ತರ ಕರ್ನಾಟಕ ಊಟ ಏನದಾವಲ್ರಿ ಅಗದಿ ಹೆಲ್ದಿ ಅದಾವ ನೋಡ್ರಿ, ಭಾರಿ ಮಸ್ತ್ ಇರ್ತಾವು. ಅದ್ರಾಗ ನಾನು ತಾಲಿಪಟ್ಟು ಹೆಂಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೇನೆ ನೋಡ್ರಿ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಊಟ ಮಾಡಿಬಿಟ್ರೆ ಸಾಕು ನೋಡ್ರಿ, ಡಯಟ್ ಗೇಟ್ ಏನು ಮಾಡೋದು ಬೇಡ, 3 ಹೊತ್ತು ತಿಂದುಂಡು ಆರಾಮ್ ಗಟ್ಟಿ ಮುಟ್ಟಾಗಿರ್ಬೋದು ನೋಡ್ರಿ. ಈ ತಾಲಿಪಟ್ಟಂತೂ ಅಗದಿ ಹೆಲ್ದಿ ಮತ್ತು ಭಾರಿ ಬೆಸ್ಟ್ ಐತೆ ನೋಡ್ರಿ, ಆರೋಗ್ಯಕರವಾದಂಥ ತಾಲಿಪಟ್ಟು ನೋಡ್ರಿ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ನು ಹೌದು. ಹೆಂಗೆ ಮಾಡೋದಂತ ನೋಡ್ಕೊಂಬರಂಬರಿ. ಅದಕ್ಕಿಂತ ಮೊದಲ ಒಂದು ಖುಷಿ ವಿಚಾರ ಹಂಚ್ಕೋಬೇಕಾಗೈತ್ರಿ. ಏನಪ್ಪ ಅದು ಅಂತಂದ್ರೆ, ಫೈನಲಿ ನನ್ನ ಚಾನಲ್ಗೆ 5,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗ್ಯಾರ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೈತ್ರಿ. ನನ್ನ ಕುಟುಂಬ ದೊಡ್ಡದಾತು ನೋಡ್ರಿ, 5,000 ಜನ ಆಗಿವಿ ನಾವು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಮ ಸಪೋರ್ಟು ಸದಾ ನಂಗೆ ಹಿಂಗೆ ಇರಲಿ ಅಂತಂದು ಕೇಳ್ಕೊತೀನಿ. ಈಗ ತಾಲಿಪಟ್ಟು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲ ನಾನಿಲ್ಲೇ 1 ಕಪ್ಪು ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ನೋಡ್ರಿ. ಗೋಧಿ ಹಿಟ್ಟು ತೊಗೊಂಡು ಇಲ್ಲೇ ಸಾಣಿಸ್ಕೊಳಕತ್ತೀನಿ. ಆಮೇಲೆ 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿನ್ರಿ ನಾನು. ಇಲ್ಲೇ ಅಳತಿ ನಿಮಗೆ ಗೊತ್ತಾಗತ್ತೈತಿ ಅಂತಂದು ಅನ್ಕೊತೀನಿ. ನಿಮ್ಮ ಮನ್ಯಾಗ ನೀವು ಹೆಂಗೆ ಜನ ಅದಿರಿ ಅದ್ರ ಮೇಲೆ ನೀವು ಹಿಟ್ಟನ್ನ ತೊಗೋಬೋದು. ನಾನಿಲ್ಲೇ 1 ಕಪ್ಪು ಗೋಧಿ ಹಿಟ್ಟು, ಆಮೇಲೆ 1 ಕಪ್ಪು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಈಗ ಸಾಣಿಸಿ ತೊಗೊಳಕತ್ತೀನಿ ನೋಡ್ರಿ. ಆಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಬಜ್ಜಿ ಮಾಡೋ ಹಿಟ್ಟು, ಹಸೆ ಕಡ್ಲಿಬೇಳೆ ಹಿಟ್ಟು ಅಂತೀವಲ್ರಿ, ಅದನ್ನು ಹಾಕ್ಕೊಂಡಿನಿ. ಆಮೇಲೆ 1 ಸ್ಪೂನು 1.5 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ರೈಸ್ ಹಾಕ್ಕೊಳತ್ತೀನಿ ರೀ. ನಾನಿಲ್ಲಿ ಅನ್ನ ಇರ್ತೈತಲ್ಲ ಹಾಕ್ಕೊಳಕತ್ತೀನಿ. ನಿಮ್ಗೆ ಬ್ಯಾಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೊರಿ. ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇರುತ್ತಲ್ರಿ, ಗ್ರೀನ್ ಚಿಲ್ಲಿ ಪೇಸ್ಟು, ಅದನ್ನು ಹಾಕ್ಕೊಳಕತ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಸಣ್ಣ ಸ್ಪೂನಿಲೆ 1.5 ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡಿನಿ. ಈಗ ತರಕಾರಿ ತೋರ್ಸಾಕತ್ತೀನಿ ನೋಡ್ರಿ. ಸಣ್ಣಗೆ ಹೆಚ್ಚಿದ್ದು ಮೆಂತ್ಯ ಸೊಪ್ಪು, ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಸಣ್ಣಗೆ ಹೆಚ್ಚಿದ್ದು ಕರಿಬೇವು, ಕೊತ್ತಂಬರಿ ಇವನ್ನಷ್ಟು ಸಣ್ಣಗೆ ಹೆಚ್ಚಿ ತೊಗೊಂಡಿನಿ. ಆಮೇಲೆ ಗಜ್ರಿ ಮತ್ತು ಸೌತಿಕಾಯಿ ಏನೈತಲ್ರಿ ಅವನ್ನ ತುರಿದು ತೊಗೊಂಡಿನಿ, ಹೆರ್ಜಿ ತೊಗೊಂಡಿನಿ ರೀ, ತುರಿಯೋದು ಅಂತಾರಲ್ಲ ಹಂಗೆ. ಆಮೇಲೆ ಒಂದು ಸ್ವಲ್ಪ ಅಜ್ವಾಯಿನ ತೋರ್ಸಾತೀನಲ್ರಿ, ಇಷ್ಟು ಅಜ್ವಾಯಿನ ಹಾಕ್ಕೊಂಡಿನಿ. 1 ಸ್ಪೂನ್ ಆಗುವಷ್ಟು ಅಜ್ವಾನನ ಹಿಂಗೆ ತಿಕ್ಕಿ ಹಾಕ್ಕೋಬೇಕ್ರಿ. ತರಕಾರಿ ನಿಮ್ಗೆ ಬೇರೆ ಏನಾದರೂ ಬೇಕಾದ್ರೆ ಹಾಕ್ಕೋಬೋದು, ಅಂದ್ರೆ ಸಬ್ಬಸಿಗೆ ಸೊಪ್ಪು ಬೇಕಾದರೆ ನೀವು ಹಾಕ್ಕೋಬೋದು, ಅದು ರುಚಿ ಆಗುತ್ತೆ. ಇವನ್ನಷ್ಟು ಹಾಕ್ಕೊಂಡು ಫಸ್ಟ್ ಡ್ರೈನ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೀರು ಹಾಕ್ಲಾರ್ದನ ಫಸ್ಟು ನಾವು ಏನೇನು ಹಾಕಿದ್ವಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಈ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಆಮೇಲೆ ಬಜ್ಜಿ ಹಿಟ್ಟು, ಸಕ್ಕರೆ, ಉಪ್ಪು, ಆಮೇಲೆ ಖಾರ ಮತ್ತು ಏನೇನು ಹಾಕಿದ್ವಲ್ರಿ ಅಜ್ವಾನ, ಆಮೇಲೆ ತರಕಾರಿ, ಜೀರಿಗೆ, ಇದನ್ನೆಲ್ಲ ಫಸ್ಟು ಚೆಂದಾಗ ಡ್ರೈ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಚೆಂದಾಗ ಇದನ್ನ ಕಲಿಸಿ ಇಟ್ಕೋಬೇಕು ನೋಡ್ರಿ. ಹಿಟ್ಟನಾದಿ ಜಾಸ್ತಿ ನೀರೇನು ಹಿಡಿಯಂಗಿಲ್ರಿ, ಇದು ತರಕಾರಿ ಎಲ್ಲ ಇರ್ತೈತಲ್ಲ ಹಾಗಾಗಿ ಜಾಸ್ತಿ ನೀರೇನು ತೊಗೊಳಂಗಿಲ್ಲ. ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕ್ರಿ. ಪೂರ ತೆಳ್ಳಗೂ ಮಾಡ್ಕೋಬಾರ್ದು, ಪೂರ ಗಟ್ಟಿನೂ ನಾದ್ಕೋಬಾರ್ದು. ನಿಮಗೆ ಟೈಮ್ ಇತ್ತಪ್ಪ ಅಂದ್ರೆ ಒಂದು 10 ನಿಮಿಷ ನೆನೆ ಹಾಕ್ಬಿಡ್ರಿ. ಟೈಮ್ ಇಲ್ಲ ಅಂದ್ರೆ ನೀವು ಆಗ ಕಲಿಸಿ ಆಗಾನು ಮಾಡ್ಕೋಬೋದು, ಭಾರಿ ರುಚಿ ಆಗ್ತಾವೆ. ನೆನೆಸಿ ಇಟ್ರೆ ಇನ್ನೂ ಚಲೋ ಆಗ್ತಾವೆ. ಮೊದಲು ನೀವು ನಾದಿನೂ ಇಟ್ಕೋಬೋದು. ಈಗ ನೋಡ್ರಿ ನಾನು ಈ ಥರ ನಾದಿ ಇಟ್ಕೊಂಡಿನಿ, ಒಂದು 10 ನಿಮಿಷ ಬಿಟ್ಟೇನ್ರಿ. ಈಗ ತಾಲಿಪಟ್ಟು ಮಾಡೋಣ ಬರ್ರಿ. ಈ ಶೀಟ್ ಬಗ್ಗೆ ಭಾಳ ಜನ ಕೇಳತ್ತೀರಿ. ಇದನ್ನು ನಾನು ಲೋಕಲ್ ಮಾರ್ಕೆಟ್ನಾಗ ತೊಗೊಂಡಿನಿ. ಧಾರವಾಡದವ್ರಾಗಿದ್ರೆ ಟಿಕಾರಿ ಶಾಪ್ ಐತಲ್ರಿ, ಅಲ್ಲೇ ಹೋಗಿ ತೊಗೋಬೋದು. ಹೋಳ್ಗೆ ಪೇಪರ್ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಹೋಳ್ಗೆ ಶೀಟ್ ಅಂತ ಹೇಳಿದರೆ ಅವರು ಕೊಡ್ತಾರೆ. ಆನ್ಲೈನ್ಯಾಗ ಸಿಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ನಾನು ಟ್ರೈ ಮಾಡಿಲ್ರಿ. ಇದ್ರದ್ದು ಲಿಂಕ್ ಏನಾದರೂ ಸಿಕ್ಕರೆ ನಾನು ಹಾಕಿರ್ತೇನಂತ. ಹೋಳ್ಗೆ ಶೀಟ್ ಅಂತಂದು ಆನ್ಲೈನ್ನಾಗ ಚೆಕ್ ಮಾಡಿದ್ರು ಸಿಗುತ್ತೆ. ಶೇಪ್ ಅಷ್ಟೇ ಬೇರೆ ಇರುತ್ತೆ ನೋಡ್ರಿ. ನಾನಿಲ್ಲಿ ಲೋಕಲ್ ಶಾಪ್ನಾಗ ತೊಗೊಂಡಿನಿ. ಲೋಕಲ್ ಶಾಪ್ನಾಗ ಹೋಗಿ ಕೇಳಿದ್ರೆ ಕೊಡ್ತಾರೆ, ಕೇಳಿ ನೋಡ್ರಿ. ನಾನೀಗ ತಾಲಿಪಟ್ಟು ಮಾಡ್ಕೊಳತ್ತೀನಿ ನೋಡ್ರಿ. ಈ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನಾನಿಲ್ಲೇ ತಾಲಿಪಟ್ಟು ತಟ್ಟಾಕತ್ತೀನಿ. ಇವು ತಟ್ಟಿ ಮಾಡುವಂಥ ತಾಲಿಪಟ್ಟು ನೋಡ್ರಿ. ಆಮೇಲೆ ಹಿಂಗೆ ದೋಸೆ ಥರ ಇದೂ ತಾಲಿಪಟ್ಟು ಮಾಡಿರ್ತಾರೆ, ಇದು ತಟ್ಟಿ ಮಾಡೋ ತಾಲಿಪಟ್ಟು. ಈಗ ಚಂದಾಗ ತೆಳ್ಳಗ ನಿಮ್ಗೆ ಹೆಂಗೆ ದಪ್ಪಗೆ ಬೇಕಂದ್ರೆ ದಪ್ಪಗೆ, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಿಂಗೆ ತಟ್ಕೋಬೇಕ್ರಿ ಇದನ್ನು ತಾಲಿಪಟ್ಟು. ಶೀಟ್ ಮೇಲೆ ಈಗ ನೋಡ್ರಿ ನಾನು ತಟ್ಟಿನಿ. ಇಲ್ಲೇ ಹಂಚು ಕಾಯಕ್ಕಿಟ್ಟಿತ್ತು ನೋಡ್ರಿ, ಹಂಚು ಬಿಸಿ ಆಗೈತಿ. ಈಗ ಒಂದು ಸ್ವಲ್ಪ ಮೊದಲ ಎಣ್ಣೆ ಹಾಕ್ಕೋಬೇಕ್ರಿ. ಹಂಚು ಮೇಲೆ ಎಣ್ಣೆ ಹಾಕ್ಕೊಂಡು ಈಗ ನಾವು ತಾಲಿಪಟ್ಟು ಮಾಡಿದ್ನಲ್ರಿ ಅದನ್ನು ಹಾಕಾಕತ್ತೀನಿ. ಈಗ ಒಂದೇ ಕೈಲೇ ಯಾಕಪ್ಪ ಅಂದ್ರೆ ಈ ಕೈ ಅಡ್ಡಾಗುತ್ತಲ್ಲ, ಹಾಕಕ್ಕೆ ಸರಿಯಾಗಿ ಕಾಣಂಗಿಲ್ಲ ಅಂದು ಒಂದು ಕೈಲಿ ಹಾಕತ್ತಿದ್ದೆ. ಸ್ವಲ್ಪ ಹಿಡ್ದಿರ್ತೈತ್ರಿ, ಚೆಂದಾಗ ಬಿಡಿಸ್ಕೊಂಡು ತಾಲಿಪಟ್ಟು ಹಾಕ್ಕೊಂಡ್ಬಿಟ್ರೆ ಮುಗೀತದೆ ನೋಡ್ರಿ. ಆಮೇಲೆ ತಾಲಿಪಟ್ಟು ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗ 2 ಕಡೆ ಮೊದಲ ಬೇಯಿಸ್ಕೋಬೇಕ್ರಿ. ಈಗ ಒಂದು ಸೈಡು ನಾನು ಬೇಯಿಸೀನಿ, ಈಗ ಇನ್ನೊಂದು ಸೈಡು ಬೇಯಿಸಕ್ಕೆ ಹಾಕತ್ತೀನಿ ನೋಡ್ರಿ.
ನನ್ನ ಚಾನಲ್ನ ನನ್ನ ವಿಡಿಯೋನ ಯಾರೆಲ್ಲ ಮೊದಲೇ ಸತಿಗೆ ನೋಡಾಕತ್ತೀರಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ ನನಗೆ. ಹಿಂಗೆ ನಿಮ್ಮ ಸಪೋರ್ಟ್ ಅಂತೂ ಇರಲಿ ಅಂತ ಕೇಳ್ಕೊತೀನಿ. ಈಗ ನೋಡ್ರಿ ತಾಲಿಪಟ್ಟು ಅಂತೂ ರೆಡಿ ಆಯ್ತು. ತುಪ್ಪ ನೋಡ್ರಿ ಹೆಂಗೆ ಕರಗಾತೈತಿ, ಬಿಸಿ ಬಿಸಿ ತಾಲಿಪಟ್ಟು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಶೇಂಗಾ ಚಟ್ನಿ ರೀ. ಶೇಂಗಾ ಚಟ್ನಿ ಸ್ವಲ್ಪ ತುಪ್ಪ ಇಲ್ಲ ಮೊಸರು ಹಾಕ್ಕೊಂಡು ತಿನ್ಬೋದು. ಈ ತಾಲಿಪಟ್ಟು ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ.